ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿಮ್ಮ ಜೊತೆಯವರಿಗೂ ವಿಗ್ರಹ ದೊರಕಿದ ಸುದ್ದಿಯನ್ನು ತಿಳಿಸಿ. ಪ್ರತಿ ಸಾರ್ತಿ ಶ್ರೀಚಕ್ರ ಎಲ್ಲಿದೆ ಅಂತ ಕೇಳಿದಾಗ ಈ ವಿಗ್ರಹನ ತೋರಿಸ್ತಿದ್ಲು ನನ್ನ ತಾಯಿ. ನಿಮಗೊಂದು ನನ್ನ ಪ್ರಶ್ನೆ ಇದೆ. ಏನದು? ಶ್ರೀಚಕ್ರವನ್ನು ಜಾಜಿಗೆ ಹಸ್ತಾಂತರಿಸಿ ಬಿಟ್ರಲ್ಲ, ಏಕೆ? ನನ್ನ ಪ್ರಶ್ನೆಗಳು ನಿನಗೆ ಈಗಾಗಲೇ ತಿಳಿದಿದೆ ತಾಯಿ. ಪ್ರತಿ ಸಾರ್ತಿ ಶ್ರೀಚಕ್ರ ಎಲ್ಲಿದೆ ಅಂತ ಕೇಳಿದಾಗ ಈ ವಿಗ್ರಹನ ತೋರಿಸ್ತಿದ್ದೆ. ವಿಗ್ರಹ ನಿನ್ನ ಮುಂದಿದೆ. ಈಗ ಶ್ರೀಚಕ್ರ ಎಲ್ಲಿದೆ ಅಂತ ತೋರಿಸು ತಾಯೇ. ಯಾಕೆ ತ್ರಿಪುರ ಸುಂದರಿ, ಕೊಡಬಾರದಿತ್ತೆ? ಅವಳೇ ಇನ್ನೂ ಪುಟ್ಟು ಹುಡುಗಿ. ಶ್ರೀಚಕ್ರ ಸಂಭಾಳಿಸೋ ಅತಿ ದೊಡ್ಡ ಜವಾಬ್ದಾರಿ ಅವಳಿಗೇಕೆ? ಅವಳಾದರೂ ಈಗ ಅದನ್ನ ಹೇಗೆ ರಕ್ಷಣೆ ಮಾಡ್ತಾಳೆ? ಶ್ರೀಚಕ್ರವನ್ನು ಅವಳೇಕೆ ಸಂಭಾಳಿಸಬೇಕು, ಅವಳೇಕೆ ರಕ್ಷಿಸಬೇಕು? ಶ್ರೀಚಕ್ರ ಸ್ವತಃ ಶಕ್ತಿಶೀಲ, ಚಲನಶೀಲ, ತನ್ನ ಪ್ರಯಾಣವನ್ನು ತಾನೇ ನಿರ್ಧರಿಸಿಕೊಳ್ಳುತ್ತದೆ. ಶ್ರೀಚಕ್ರ ಇನ್ನು ಮುಂದೆ ಭೌತಿಕವಾಗಿ ಶ್ರೀಚಕ್ರದ ರೂಪದಲ್ಲೇ ಇರುವುದಿಲ್ಲ, ಮತ್ತೆ ಹಣ್ಣಾಗಿ ಮಾರ್ಪಾಡಾಗುತ್ತದೆ. ಈಗ ತಾನೇ ಜಾಜಿಯಲ್ಲಿಂದ ತಗೊಂಡು ಹೋದ ಶ್ರೀಚಕ್ರವು ಅವಳ ಬುಟ್ಟಿಯಲ್ಲಿ ಹಣ್ಣಾಗಿ ಮಾರ್ಪಾಡಾಗುತ್ತದೆ. ಹೇಳು ತಾಯಿ, ಎಲ್ಲಿದೆ ಶ್ರೀಚಕ್ರ? ಶ್ರೀಚಕ್ರ ಇಷ್ಟು ದಿನ ಇದೇ ವಿಗ್ರಹದ ಕಾಲ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ವಿಗ್ರಹ ಹೋದ ಕಡೆಯೆಲ್ಲ ಶ್ರೀಚಕ್ರವು ಅದರ ಜೊತೆಗೆ ಸಂಚರಿಸುತ್ತಿತ್ತು.
ಅಂದರೆ ಇಷ್ಟು ದಿನ ಈ ವಿಗ್ರಹದ ತಳಭಾಗದಲ್ಲೇ ಶ್ರೀಚಕ್ರ ಇತ್ತ. ತಾಯಿ, ಎಲ್ಲಿದೆ ಆ ಶ್ರೀಚಕ್ರ? ಈಗ ಶ್ರೀಚಕ್ರ ಇದರ ಜೊತೆಗಿಲ್ಲ. ಈ ವಿಗ್ರಹಕ್ಕೂ ಆ ಶ್ರೀಚಕ್ರಕ್ಕೂ ಈಗ ಯಾವ ನಂಟೂ ಇಲ್ಲ. ಇದರಲ್ಲಿ ಶ್ರೀಚಕ್ರ ಇಲ್ಲ ಅಂದ್ರೆ ಈ ಕೆಲಸಕ್ಕೆ ಬಾರದ ವಿಗ್ರಹನ ಇಟ್ಕೊಂಡು ಏನ್ ಮಾಡ್ಲಿ ನಾನು? ಈಗಲೂ ಶ್ರೀಚಕ್ರ ನಮ್ಮ ಕೈ ತಪ್ಪೋಯ್ತು. ಮೋಸ, ವಂಚನೆ. ಆ ಭಿಕಾರಿ ದಾಸಪ್ಪನ ನೋಡಿದಾಗಲೇ ಅನ್ಕೊಂಡೆ ಇವನೇನೋ ಕಿತಾಪತಿ ಮಾಡೋದಕ್ಕೆ ಬಂದಿಯಾನೆ ಅಂತ. ಹಾಗೆ ಮಾಡ್ಬಿಟ್ಟ. ಇನ್ನು ಈ ವಿಗ್ರಹ ನಮ್ಗೆ ಆಗ್ಬೇಕು. ಇದನ್ನ ಅವನು ಎದೆ ಮೇಲೆ ಬಡಿದು ಬರ್ತೀನಿ. ಎಂಥ ಕೆಲಸ ಮಾಡಿಬಿಟ್ರಿ. ಶ್ರೀಚಕ್ರ ಅಂದರೆ ಸಾಕ್ಷಾತ್ ಅಮ್ಮನವರ ಪ್ರತಿರೂಪ ಅಂತ ಇಡೀ ಜಗತ್ತೇ ಅದರ ಉಪಾಸನೆ ಮಾಡ್ತಿದೆ. ಆದರೆ ನೀವು ಅಂಥ ಶ್ರೀಚಕ್ರನ ಕೇವಲ ಒಂದು ಹಣ್ಣು ಮಾಡಿಬಿಟ್ರ. ತಪ್ಪೇನು? ಇಂದು ಹುಟ್ಟಿ ನಾಳೆ ಮಾಗಿ ನಾಡಿದ್ದು ಕೊಳೆತು ನಶಿಸಿ ಹೋಗುವ ಏಕಶ್ಚಿತ್ ಹಣ್ಣಾಗುವ ದುರ್ದಶೆ ಶ್ರೀಚಕ್ರಕ್ಕೆ ಒದಗಿಸಿಬಿಟ್ರಲ್ಲ. ನನ್ನನ್ನು ಅಷ್ಟೊಂದು ತಿಳಿಗೇಡಿ ಎಂದು ಭಾವಿಸಿದೆಯಾ? ಇಲ್ಲ, ಅಂತಹ ಯಾವುದೇ ದುರ್ದಶೆಯನ್ನು ಶ್ರೀಚಕ್ರಕ್ಕೆ ನಾನು ಒದಗಿಸಿಲ್ಲ. ಶ್ರೀಚಕ್ರ ಮಾಗಿ ಫಲ ಕೊಡೋ ಕಾಲ ಹತ್ತಿರ ಬಂದಿದೆ. ಅದಕ್ಕೆ ಫಲರೂಪಿ ಮಾಡಿರುವೆ. ಕೊಳೆತು ನಶಿಸಿ ಹೋಗುವ ಹಣ್ಣಲ್ಲ ತ್ರಿಪುರ ಸುಂದರಿ. ಅದು ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ಇನ್ನು ಮುಂದೆ ಬೀಜ ಸ್ವರೂಪಿ ಶ್ರೀಚಕ್ರ ಮತ್ತೊಂದು ಬದುಕನ್ನು ಕಾಣುವುದರಲ್ಲಿದೆ. ಮತ್ತೊಂದು ಮಹಾಪ್ರಯಾಣ ಶುರುವಾಗಲಿದೆ. ಅದೆಷ್ಟೆಷ್ಟೋ ಲೋಕ ಕಲ್ಯಾಣಾರ್ಥ ಕಾರ್ಯಗಳಾಗಬೇಕಿವೆ. ಇನ್ನು ಮುಂದೆ ಶ್ರೀಚಕ್ರ ಸ್ವತಃ ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷೆಗೆ ನಿಲ್ಲಲಿದೆ. ನಿನ್ನ ಭಕ್ತರ ಮುಂದೆ ಮಹಾ ಅಧ್ಯಾಯವೇ ತೆರೆದುಕೊಳ್ಳಲಿದೆ. ಸರಿ, ನಾನು ಇಲ್ಲೇ ಇದ್ದರೆ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ. ಬರ್ತೀನಿ. ಏ ಆತ್ಮ ಇಲ್ದೇ ಇರೋ ವಿಗ್ರಹನ ನನಗೆ ಕೊಟ್ಟು ಮೋಸ ಮಾಡಿದ್ಯಾ? ತಗೋ ನಿನ್ ವಿಗ್ರಹನ. ಯಾರ್ಯಾರು ಏನೇನು ಕೇಳಿದ್ರೋ ಅವರವರಿಗೆ ಅದನ್ನೇ ಕೊಟ್ಟಿದ್ದೇನೆ. ನೀನು ಕೇಳಿದ್ದೇನು? ವಿಗ್ರಹ. ವಿಗ್ರಹವನ್ನೇ ಕೊಟ್ಟಿದ್ದೇನೆ. ಇದೊಳ್ಳೆ ಸರು ಹೋಯ್ತಲ್ಲ. ಆದ್ರೆ ನನಗೆ ಬೇಕಾಗಿರೋದು ಶ್ರೀಚಕ್ರ. ಈಗ ಶ್ರೀಚಕ್ರ ಎಲ್ಲಿದೆ ಅದನ್ನು ಹೇಳೋ. ಅದನ್ನು ಪಡೆಯುವ ಅರ್ಹತೆಗಳು, ಯೋಗ್ಯತೆಗಳು ಯಾರ ಬಳಿ ಇವೆಯೋ
ಅವರ ಬಳಿ ಇದೆ. ಒಗಟಾಗ ಮಾತಾಡಿ ಮಾತನ್ನ ಹಾರಿಸ್ಬೇಡ ದಾಸಪ್ಪ. ಅದನ್ನ ಪಡೆಯೋ ಅರ್ಹತೆ ಇರೋದು ಒಬ್ಬನಿಗೆ, ವಿರೂಪಾಕ್ಷ ಶಾಸ್ತ್ರಿಗೆ, ಏಕಮೇವ ಅದ್ವಿತೀಯ ವಿರೂಪಾಕ್ಷ ಶಾಸ್ತ್ರಿಗೆ. ಅಲ್ಲ ಮಾವ, ಇವ್ರು ಅರಿಹಂತಪುರಕ್ಕೆ ಹೋಗಿ ಎಷ್ಟು ದಿನಗಳಾದವು, ಇನ್ನೂ ಹಿಂದಿರುಗೇ ಬಂದಿಲ್ಲ. ನನಗೆ ಹಗಲು ರಾತ್ರಿ ಇವ್ರದೇ ಚಿಂತೆ ಆಗಿದೆ. ರಾತ್ರಿ ಆದರೆ ಅದೇ ಯೋಚನೆಯಲ್ಲಿ ನನ್ನ ಕಣ್ಣಿಗೆ ನಿದ್ದೆನೇ ಹತ್ತಾ ಇಲ್ಲ. ಎಷ್ಟು ಅಂತ ಅದೇ ದಾರಿನಲ್ಲಿ ಕಣ್ಣಿಟ್ಟು ಕೂತಿರ್ಲಿ ಮಾವ. ಈಚೀಚೆಗಂತೂ ನನ್ನ ಕೈ ಕಾಲೇ ಓಡ್ತಾ ಇಲ್ಲ. ನಿನಗೆ ನಾನು ಆವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇದನ್ನೇ. ಅವ್ರು ಹೋಗಿರೋದು ಅಮ್ಮನವ್ರ ಸಂಕಲ್ಪ ನೆರವೇರಿಸೋದಕ್ಕೆ. ಕ್ಷೇಮವಾಗಿ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಅಷ್ಟಕ್ಕೆ ನೀನು ಗಾಬರಿ ಆಗೋಗ್ಬಿಡ್ತೀಯಲ್ಲ. ನಿನ್ನೆ ಹುಣ್ಣಿಮೆ ಅಂದಮೇಲೆ ನಿನ್ನೆ ಎಲ್ಲ ಪೂಜೆ ಮುಗಿದಿರಬೇಕು. ಇವತ್ತು ಶೇಖರಿ, ಜಾಜಿ, ಬಂಗಾರಿ ಎಲ್ಲರೂ ಹಿಂತಿರುಗ್ತಾರೆ. ಅವ್ರು ಹೋದ ಕೆಲಸ ಎಲ್ಲ ಸುಸೂತ್ರವಾಗಿ ಮುಗಿಸ್ಕೊಂಡು ಕ್ಷೇಮವಾಗಿ ಹಿಂದಿರುಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರಿಗೆ ಒಂದು ಪೂಜೆ, ಅಭಿಷೇಕ ಬರೆಸ್ಬಿಟ್ಟು ಬಂದ್ಬಿಡು. ಸರಿ ಮಾವ. ವಿರೂಪಾಕ್ಷ, ಈ ದಾರಿ ಹೋಗನ್ ಜೊತೆ ನಿಂದೇನು ಮಾತು? ಶ್ರೀಚಕ್ರ ಎಲ್ಲಿದೆ ಅಂತ ಗೊತ್ತಾಯ್ತು. ಬಾ ನನ್ನ ಜೊತೆಗೆ. ಈಗ ಅವರು ಜಾಜಿ ಬೆನ್ ಬೀಳ್ತಾರೆ. ಹೌದು, ಹಣ್ಣನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆದರೆ ಜಾಜಿಯ ಹೊರತಾಗಿ ಹಣ್ಣು ಯಾರಿಗೂ ಸಿಗಬಾರದು. ಹಾಗಿದ್ರೆ ಆ ಹಣ್ಣು ಏನಾಗಬೇಕು? ನಿನಗೆ ತಿಳಿಯದ್ದೆ? ಸಕಲವೂ ನಿನಗೆ ತಿಳಿದಿದೆ. ನನ್ನನ್ನೇ ಕೇಳುತ್ತೀಯಲ್ಲ. ನಿಮ್ಮ ಸಂಕಲ್ಪದ ಅರಿವು ನನಗಾಗಬೇಕಲ್ಲ. ಆ ಹಣ್ಣು ಯಾರಿಗೂ ಸಿಗಕೂಡದು. ಪೂರ್ತಿ ಹಣ್ಣನ್ನು ಜಾಜಿಯೇ ಭಕ್ಷಿಸಬೇಕು. ಹಾಗಾಗುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಖಂಡಿತ ಆ ಹಣ್ಣನ್ನ ಜಾಜಿನೇ ಭಕ್ಷಿಸ್ತಾಳೆ. ನೀವು ನಿಶ್ಚಿಂತೆಯಿಂದ ಇರಿ. ಈ ತ್ರಿಪುರ ಸುಂದರಿ ವಿಗ್ರಹವನ್ನು ಶಿವಲಿಂಗದ ಮೇಲಿರಿಸು. ಈ ದಕ್ಷಿಣನಾಥನ ಕ್ಷೇತ್ರ ಇನ್ನು ಮುಂದೆ ಶಿವ ಶಿವೆಯರ
ಸಮಾಗಮವಾದ ಐತಿಹಾಸಿಕ ಕ್ಷೇತ್ರವಾಗಲಿ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ. ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ. ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ. ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ. ವಿರೂಪಾಕ್ಷ, ನಿನ್ಗಿನ್ನೂ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅಂತ. ಅಮ್ಮನವರು ನಮ್ಮ ಕಣ್ ತಪ್ಪಿಸಿ ಆ ಶ್ರೀಚಕ್ರನ ಹಣ್ಣಿನ ರೂಪದಲ್ಲಿ ಮಾರ್ಪಾಡು ಮಾಡಿದ್ದಾರೆ, ಮಾಯಾಜಾಲ ರಚಿಸಿದ್ದಾರೆ. ಅಂದ್ರೆ ಏನ್ ಹೇಳ್ತಾ ಇದೀಯ ಕಡ್ಕಿ? ಶ್ರೀಚಕ್ರ ಹಣ್ಣಾಗಿ ಮಾರ್ಪಾಟಾಗಿದೆ ವಿರೂಪಾಕ್ಷ. ಅದು ಜಾಜಿ ಕೈಯಲ್ಲಿರೋ ಬುಟ್ಟಿಯಲ್ಲಿದೆ. ಅದನ್ನ ನಾವು ನಮ್ಮ ಕೈವಶ ಮಾಡ್ಕೋಬೇಕು. ಇದೆಲ್ಲ ನಿಮ್ಮ ಅಮ್ಮನವ್ರ ಸಂಟು ವಿರೂಪಾಕ್ಷ. ಅವಳನ್ನ ಪ್ರತಿ ಸಾರ್ತಿ ನಂಬಿ ನೀನು ಮೋಸ ಹೋಗ್ತಿದ್ಯಾ. ಕೇವಲ ತನಗೆ ದೊರಕಿದ ಒಂದೇ ಒಂದು ಜನ್ಮದಲ್ಲಿ ಆ ಭಗೀರಥ ಗಂಗೆಯನ್ನು ಭೂಲೋಕಕ್ಕೆ ತಂದ. ಅಂದ ಮೇಲೆ ನಾನು ಜನ್ಮ ಜನ್ಮಾಂತರಗಳಿಂದ ಉಪಾಸನೆಯನ್ನು ಮಾಡಿ ಸಾಧನೆಯನ್ನು ಮಾಡಿ ಶ್ರೀಚಕ್ರಕ್ಕೋಸ್ಕರ ಹಂಬಲಿಸ್ತಾ ಇರೋವನು ನಾನು ಬಿಡ್ತೀನ? ಅದು ಎಂದಿಗೂ ಸಾಧ್ಯ ಇಲ್ಲ ಕಡಿಕೆ. ಇಷ್ಟರಲ್ಲೇ ನಿರ್ಧಾರ ಆಗುತ್ತೆ ಅಮ್ಮನವರ ಇಲ್ಲ ನಾನ ಅನ್ನೋದು. ಶಬಾಷ್ ಅಮ್ಮನವರೇ, ಭಲೇ. ನನ್ನ ಕಣ್ಣು ತಪ್ಪಿಸಿ ಜಾಜಿಗೆ ಶ್ರೀಚಕ್ರ ಸಿಗೋ ಹಾಗೆ ಮಾಡ್ಬಿಟ್ಟಲ್ಲ. ನೋಡ್ತಾ ಇರಿ ನಾನೇನು ಮಾಡ್ತೀನಿ ಅಂತ. ನೋಡ್ತಾ ಇರಿ. ಆದಿಶೇಷ ನಿನ್ನ ಕಿರುಬೆರಳಿನುಂಗುರ, ಸಾಂಬ ಶಿವನಿಗೆ ನೀನೆ ಅರ್ಧ ಶರೀರ. ನೀನು ನಿಂತ ನೆಲ
ನೆಲವೇ ಕೈಲಾಸ ಮಂದಿರ, ಸಿಂಹವೇರಿ ಕುಳಿತ ನೀನೆಷ್ಟು ಸುಂದರ. ಮಹಾ